ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲಿರುವ ಕತೆ ಝಾನ್ಸಿಯ ಹಳೆಯ ಭಯಾನಕ ಕೋಟೆಯ ಬಗ್ಗೆ. ಜನರು ಹೇಳುತ್ತಾರೆ, ಇದು ಕೇವಲ ಸಾಮಾನ್ಯ ಕೋಟೆ ಅಲ್ಲ, ಇದು ಶಾಪಗ್ರಸ್ತ ಕೋಟೆ. ಝಾನ್ಸಿ ನಗರದ ಹೊರವಲಯದಲ್ಲಿ ಒಂದು ಹಳೆಯ ಕೋಟೆ ಇದೆ. ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರನು ಈ ಕೋಟೆಯನ್ನು ಕಟ್ಟಿಸಿದ್ದ ಎಂದು ಹೇಳಲಾಗುತ್ತದೆ. ಆದರೆ ಆತನ ಕುಟುಂಬದಲ್ಲಿ ಸಾಲು ಸಾಲಾಗಿ ಬರುವ ಮರಣದ ಸರಪಳಿ ಆ ಮನೆಗೆ ಶಾಪವಾಯಿತು. ಸ್ಥಳೀಯರು ಹೇಳುವ ಪ್ರಕಾರ ರಾತ್ರಿ 12 ಗಂಟೆಯ ನಂತರ ಕೋಟೆಯ ಕಿಟಕಿಗಳಿಂದ ಮಹಿಳೆಯ ಕಿರುಚಾಟ ಕೇಳಿಬರುತ್ತದೆ. ಅಲ್ಲಿ ಯಾರೇ ಒಳಗೆ ಹೋದರೂ ಮತ್ತೆ ಬರುವಾಗ ಮುಖವಿಲ್ಲದಂತೆ ಸತ್ತು ಹೋಗುತ್ತಾರೆ. ಒಮ್ಮೆ 3 ಕಾಲೇಜ್ ವಿದ್ಯಾರ್ಥಿಗಳು ಸಾಹಸಕ್ಕೆ ಆ ಕೋಟೆಯ ಒಳಗಡೆ ಹೋದರು. ಮೊದಲು ಎಲ್ಲವೂ ಸಾಮಾನ್ಯವಾಗಿ ಕಾಣಿಸತೊಡಗಿತು. ಆದರೆ ಕತ್ತಲೆಯಲ್ಲಿ ಒಬ್ಬ ಮುಖವಿಲ್ಲದ ಸ್ತ್ರೀ ಅವರ ಮುಂದೆ ಬಂದು ನಿಂತಳು. ಅವರು ಓಡಲು ಪ್ರಯತ್ನಿಸಿದರು, ಆದರೆ ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡವು. ಅದೊಂದು ಭಯಾನಕ ರಾತ್ರಿ ಕಳೆದಾಗ ಆ 3ರಲ್ಲಿ ಕೇವಲ ಒಬ್ಬನೇ ಬದುಕುಳಿದ. ಅವನು ಹೇಳಿದ ಪ್ರಕಾರ, ಅವಳು ನಮ್ಮ ಹತ್ತಿರ ಬಂದಾಗ ಆಕೆಯ ಮುಖದಲ್ಲಿ ಕಣ್ಣು, ಮೂಗು, ಬಾಯಿ ಏನೂ ಇರಲಿಲ್ಲ. ನಾನು ಕಿರುಚುತ್ತಿದ್ದೆ. ಅದಾದ ನಂತರ ಅಲ್ಲಿ ನಡೆದಂತಹ ಘಟನೆ ನನಗೆ ಏನು ನೆನಪಿಲ್ಲ. ಇಂದಿಗೂ ಆ ಕೋಟೆಯ ಬಾಗಿಲು ತೆರೆದಾಗ ಅದರ ಒಳಗಿಂದ ಕಣ್ಣು, ಮೂಗು, ಬಾಯಿ ಇಲ್ಲದ ಸ್ತ್ರೀ ಕಿರುಚುವ ಶಬ್ದ ಕೇಳಿಸುತ್ತದೆ ಎಂದು ಜನರು ಈಗಲೂ ನಂಬುತ್ತಾರೆ. ಅಲ್ಲಿಯ ಕೆಲ ಸ್ಥಳೀಯರು ಹೇಳುತ್ತಾರೆ, ಆಕೆ ಜಮೀನ್ದಾರನ ಹೆಂಡತಿ. ಆಕೆಯನ್ನು ಬ್ರಿಟಿಷರು ಕ್ರೂರವಾಗಿ ಕೊಂದು ಹಾಕಿದರು. ಆ ಮಹಿಳೆ ಆತ್ಮವಾಗಿ ಸದಾಕಾಲ ಅಲ್ಲಿ ಅಲೆದಾಡುತ್ತಾಳೆ ಎಂದು ಇಂದಿಗೂ ನಂಬಿದ್ದಾರೆ. ಸ್ನೇಹಿತರೆ, ನೀವು ಯಾವಾಗಲಾದರೂ ಝಾನ್ಸಿಗೆ ಹೋದರೆ ಆ ಕೋಟೆ ಹತ್ತಿರ ಹೋಗುವ ಪ್ರಯತ್ನ ಮಾಡುತ್ತೀರಾ ಅಥವಾ ದೂರದಿಂದಲೇ ನೋಡಿ ನಿಲ್ಲುತ್ತೀರಾ? ಈ ವಿಡಿಯೋ ಇಷ್ಟ ಆದರೆ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.